ಕೆಲವೊಬ್ಬರಿಗೆ ಕೆಲವೊಂದು ತಂತ್ರಜ್ಞಾನ ಬರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಥವಾ ತುಂಬ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇತ್ತೀಚೆಗೆ ಅವೈಲೇಬಲ್ ಇದೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಲಾಸ್ಟ್ 20 ಇಯರ್ಸ್ 10 ಇಯರ್ಸ್ 20 ಇಯರ್ಸ್ ನೀವು ನೋಡಿದರೆ 20 ಇಯರ್ಸ್ ಬ್ಯಾಕ್ ಅದು ಕೂಡ ಇರಲಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಅದು ಬರೀ ಫಾರಿನಲ್ಲಿದೆ, ಫಾರಿನಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಈ ಥರ ಜನ ತುಂಬ ರಿಚ್ ಪೀಪಲ್ ಫಾರಿನ್ಗೆ ಹೋಗಿ ಮುಂಚೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದರು, ಕ್ರಿಕೆಟರ್ಸ್ ಆಗಲಿ ಅಥವಾ ಫೇಮಸ್ ಪೀಪಲ್ ಆಗಲಿ. ಬಟ್ ಇತ್ತೀಚೆಗೆ ಅವರು ಇಂಡಿಯಾದಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಅದೇ ಟೆಕ್ನಾಲಜಿ, ಅದೇ ಸ್ಪೆಷಲೈಸೇಷನ್ ನಿಮಗೆ ಇಂಡಿಯಾದಲ್ಲಿ ಸಿಗ್ತಾ ಇದೆ. ಅದು ಮುಂಚೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡೋದು ಕಷ್ಟ ಆಗ್ತಾಯಿತ್ತು. ಅದೇ ಥರ ನೀವು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ, ಇನ್ನು 10 ಇಯರ್ಸ್ 15 ಇಯರ್ಸಲ್ಲಿ ಈ ಆಲ್ ದಿಸ್ ಇದೇನು ಟೆಕ್ನಾಲಜಿ ಇದೆ ಚೀಪ್ ಆಗ್ತಾ ಇದೆ. ಎವ್ರಿಥಿಂಗ್ ಈಸ್ ಗೆಟ್ಟಿಂಗ್ ಅಫೋರ್ಡೆಬಲ್. ಅಂದರೆ ಸಾಧಾರಣ ಮನುಷ್ಯನಿಗೂ ಈ ಥರ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋದು ಆಗುತ್ತೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಅದು ಆ್ಯಟ್ ದಿಸ್ ಪಾಯಿಂಟ್ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಏನಾಗ್ತಾ ಇದೆ ಅದು ಬಡವರಿಗೂ ಬರುತ್ತೆ. ಬಟ್ ಇಟ್ ಮೇ ಟೇಕ್ 5 ಇಯರ್ಸ್ 10 ಇಯರ್ಸ್ 15 ಇಯರ್ಸ್. ಬಟ್ ಪ್ರೊಸೆಸ್ಸಲ್ಲಿದೆ. ಬಿಕಾಸ್ ಮುಂಚೆ CT ಸ್ಕ್ಯಾನಲ್ಲಿ MRI ಮಾಡಿಸ್ಕೋಬೇಕು ಅಂದರೆ ಎಲ್ಲೋ ನೀವು ಮುಂಬೈಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಅಲ್ಲಷ್ಟೇ ಇರ್ತಾಯಿತ್ತು. ಈಗ ಪ್ರತಿಯೊಂದು ಸಣ್ಣ ಊರಲ್ಲಿ ಕೂಡ ಈ CT ಸ್ಕ್ಯಾನು MRI ಎಲ್ಲ ಎಸ್ಟಾಬ್ಲಿಷ್ ಆಗಿದೆ. ಆ್ಯಂಡ್ ತುಂಬ ಚಾರ್ಜ್ ಮಾಡ್ತಾ ಇಲ್ಲ ಅವರು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದೆಮ್ಗೆ ಅಫೋರ್ಡೆಬಲ್ ಇಮೇಜಿಂಗ್ ರೇಡಿಯಾಲಜಿ ಅಂತ ಹೇಳ್ತೀವಿ. ತುಂಬ ಜನರಿಗೆ ಇದು 500 ರುಪೀಸ್ 800 ರುಪೀಸಲ್ಲಿ ನಿಮಗೆ ಒಳ್ಳೆ CT ಸ್ಕ್ಯಾನ್ ಅಥವಾ MRI ಸಿಗ್ತದೆ. ಈವನ್ ಬೆಂಗಳೂರಲ್ಲಿ ಸಿಗ್ತದೆ. ಸೊ ಆ ಥರ ಇಲ್ಲ. ಬಟ್ ಎಸ್, ನೀವು ಹೇಳ್ತಾ ಇರೋದು ಇಟ್ ವಿಲ್ ಟೇಕ್ ಟೈಮ್. ಇನ್ನೊಂದು ಸ್ವಲ್ಪ ಮೇ ಬಿ 5 ಇಯರ್ಸ್ 10 ಇಯರ್ಸಲ್ಲಿ ಪ್ರತಿಯೊಬ್ಬರಿಗೂ ಈ ಥರ ನಿಮಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಟೆಕ್ನಾಲಜಿ ಬಂದೇ ಬರುತ್ತೆ. ಸೊ AI ಅಪ್ಲಿಕೇಶನ್ನು ಮೆಡಿಕಲ್ ಫೀಲ್ಡಲ್ಲೂ ಕೂಡ ನಿಧಾನವಾಗಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟು ಡಿಪಾರ್ಟ್ಮೆಂಟು ಯಾವುದು AI ಇನ್ಕಾರ್ಪೊರೇಟ್ ಆಗ್ತಾಯಿದೆ ಅಂದರೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ರೇ, CT ಸ್ಕ್ಯಾನ್, MRI ಇದು ಇನಿಷಿಯಲ್ ರೀಡಿಂಗ್ ಏನಿದೆ AI ಆಗಲೇ ಕಲ್ಕೊತಾ ಇದೆ. ಅಂದರೆ ಈಗ ಒಂದು ರೇಡಿಯಾಲಜಿಸ್ಟು ಒಂದು ದಿವಸದಲ್ಲಿ 100 ರಿಪೋರ್ಟ್ಸ್ ಮುಂಚೆ ಬರಿಬೇಕಾಗ್ತಿತ್ತು. ಬಟ್ ಇತ್ತೀಚೆಗೆ AI ಇಂಪ್ಲಿಕೇಟ್ ಆತಂತಂದರೆ CT ಸ್ಕ್ಯಾನ್ MRI ಎಕ್ಸ್ರೇದಲ್ಲಿ ಮೆಜಾರಿಟಿ ನಾರ್ಮಲ್ ರಿಪೋರ್ಟ್ಸು AI ಮ್ಯಾನೇಜ್ ಮಾಡ್ತಾಯಿದೆ. ಸೊ ಅದೇನೋ 5 ಕೇಸಸ್ 10 ಕೇಸಸ್ ಏನು ಕಾಂಪ್ಲಿಕೇಟೆಡ್ ಇರ್ತದೆ ಅದು ರೇಡಿಯಾಲಜಿಸ್ಟ್ ತನಕ ಬಂದುಬಿಟ್ಟು ಅವರು ನೋಡಿ ಅದನ್ನು ಫೈನಲೈಸ್ ಮಾಡ್ತಾರೆ. ಬಟ್ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ಪು AI ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಬಟ್ ರೇಡಿಯಾಲಜಿಯಲ್ಲಿ ಫಸ್ಟ್ ಡೆವಲಪ್ಮೆಂಟ್ ಆಗ್ತಾಯಿದೆ. ನಾನು ಸರ್ಜನ್ ಇರೋ ಕಾರಣದಿಂದ ಸರ್ಜನ್ಗೆ AI ರಿಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಸರ್ಜನ್ ಈಸ್ ಅಂದರೆ ಡ್ರೈವರ್ ಸ್ಕಿಲ್ಸು ಅದು ಆಟೋಮ್ಯಾಟಿಕ್ ಆಗಲ್ಲ. ಅದು ಇಟ್ ಈಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಸೊ ಡಯಾಗ್ನೋಸ್ ಲೆವೆಲ್ಲಿಗೆ ಸ್ವಲ್ಪ AI ಹೆಲ್ಪ್ ಆಗ್ತದೆ. ಟ್ರೀಟ್ಮೆಂಟ್ ಲೆವೆಲ್ಲಿಗೆ, ಸರ್ಜರಿ ಲೆವೆಲ್ಲಿಗೆ AI ಬರೋದು ಐ ಡೋಂಟ್ ನೋ, ನನಗನ್ಸೋ ಮಟ್ಟಿಗೆ ಬರಲ್ಲ ಅಂತ ಅನ್ನಿಸ್ತದೆ.